Hello DCT aspirants. DCT 2026 ಎಕ್ಸಾಮ್ ಡೇಟ್ ಟೈಮ್ ಅಪ್ಲಿಕೇಶನನ್ನು ಯಾವ ರೀತಿ ಹಾಕಬೇಕು, ನೀವು ಯಾವ ವೆಬ್ಸೈಟಲ್ಲಿ ಹೋಗಿ ಹಾಕಬೇಕು, ಈ ಎಲ್ಲ ಇನ್ಫಾರ್ಮೇಷನ್ ಕೊಡೋ ವಿಡಿಯೋ ಇದಾಗಿದೆ. ಸೊ ನೀವು ಫಸ್ಟ್ ಏನು ಮಾಡಬೇಕು ಅಂತಂದರೆ KEA ನಿಮ್ಮ ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು KEA ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿದ್ರೆ KEA ಓಮ್ CET ಆನ್ಲೈನ್ ಕರ್ನಾಟಕ ಅಂತೇಳಿ ಬರುತ್ತೆ. ಸೊ ನೀವು ಈ ಲಿಂಕನ್ನು ಕ್ಲಿಕ್ ಮಾಡಿ ನಿಮಗೆ KEA ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನೀವು ಇದನ್ನು ನೀವು ಕನ್ನಡದಲ್ಲೂ ನೋಡ್ಕೋಬೋದು, ನಿಮ್ಗೆ ಇಂಗ್ಲೀಷ್ ಬೇಕು ಅಂದರೆ ಇಂಗ್ಲೀಷಲ್ಲಿ ಚೆಕ್ ಮಾಡ್ಬೋದು. ಸೊ ಲ್ಯಾಂಗ್ವೇಜನ್ನು ಚೇಂಜ್ ಮಾಡೋದಕ್ಕೆ ಸೊ ನಿಮಗೆ ಇಲ್ಲಿ ಒಂದು ಬಟನ್ ಇರುತ್ತೆ. ಸೊ ನೀವು ಚೆಕ್ ಮಾಡಿದ್ರೆ ನಿಮಗೆ ಲೆಫ್ಟ್ ಸೈಡಲ್ಲಿ ನಿಮಗೆ 3 ಡಾಟ್ಸಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ ಸ್ಟೂಡೆಂಟ್ಸ್. ಸೊ ನನಗೀಗ ಇಂಗ್ಲೀಷ್ ಬೇಕು ಅಂತಂದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೋಬೋದು, ಕನ್ನಡ ಬೇಕು ಅಂತಂದರೆ ಕನ್ನಡನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನಿವಾಗ ಕನ್ನಡದಲ್ಲಾದರೆ ಪ್ರವೇಶ ಅಂತೇಳಿ ಇರುತ್ತೆ, ಇಂಗ್ಲೀಷಲ್ಲಾದರೆ ಅಡ್ಮಿಷನ್ ಅಂತ ಇರುತ್ತೆ. ನೀವು ಅಡ್ಮಿಷನ್ಗೆ ಹೋದರೆ ಇಲ್ಲಿ ನೋಡ್ಬೋದು ಡಿಪ್ಲೊಮೊ CET 2026. ಸೊ ಡಿಪ್ಲೊಮೊ DCET 2026 ನೀವು ಹೋದರೆ ಈಗಾಗಲೇ DCET 2026 ನೋಟಿಫಿಕೇಷನನ್ನು 17th ಮಾರ್ಚ್ 2026 ರಿಲೀಸ್ ಮಾಡಿದ್ದಾರೆ. ನೀವು ನೋಟಿಫಿಕೇಷನ್ಗೆ ನೀವು ಒಳಗಡೆ ಹೋದರೆ ನಿಮಗೆ ನೋಟಿಫಿಕೇಷನ್ ನೋಟ್ ನಿಮಗೆ ಅವೈಲಬಲ್ ಇರುತ್ತೆ. ಈ ನೋಟಿಫಿಕೇಷನ್ ನಿಮಗೆ ಬಂದು ಕನ್ನಡ ಬೇಕು ಅಂದರೆ ಕನ್ನಡದಲ್ಲಿ ಅವೈಲಬಲ್ ಇರುತ್ತೆ. ಸೇಮ್ ನೀವು ವೆಬ್ಸೈಟಲ್ಲಿ ಯಾವ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ತೀರಾ ಬೇಸ್ಡ್ ಆನ್ ದ ಲ್ಯಾಂಗ್ವೇಜ್ ನಿಮಗೆ ಕನ್ನಡ ಅಥವಾ ಇಂಗ್ಲೀಷ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಆಗುತ್ತೆ. ಸೊ ಈ ನೋಟಿಫಿಕೇಷನಲ್ಲಿ ನಿಮಗೆ ಗೊತ್ತಾಗಬೇಕಾಗಿರೋಂಥ ಇನ್ಫಾರ್ಮೇಷನ್ ಏನು ಅಂತಂದರೆ ವೆರಿ ಇಂಪಾರ್ಟೆಂಟ್ಲಿ ಸೊ ನಮಗೆ ಎಕ್ಸಾಮ್ ಡೇಟ್. ಸೊ ದಿಸ್ ಇಸ್ ದ ವ್ಯಾಲಿಡ್ ಇನ್ಫಾರ್ಮೇಷನ್. ನೀವು ಯಾವುದೇ ಇನ್ಫಾರ್ಮೇಷನ್ ನಿಮಗೆ DCET ರಿಲೇಟೆಡ್ ನಿಮಗೆ ಜೆನ್ಯೂನ್ ಇನ್ಫಾರ್ಮೇಷನ್ ಬೇಕು ಅಂದರೆ KEA ಇದೇ ರೀತಿ ವೆಬ್ಸೈಟಲ್ಲೇ ಸರ್ಚ್ ಮಾಡಬೇಕೇ ವಿನಃ ಬೇರೆ ಯಾವ ಸೋರ್ಸಸ್ಸಿಂದ ಬಂದರೂ ಇನ್ಫಾರ್ಮೇಷನ್ನು ಅದು ವ್ಯಾಲಿಡ್ ಆಗಿರೋದಿಲ್ಲ. ಈ ವೆಬ್ಸೈಟಲ್ಲಿ ನಿಮಗೆ ಅನೌನ್ಸ್ಮೆಂಟ್ ಬಂತು ಅಂದರೆ ದಟ್ ಈಸ್ 100% ವ್ಯಾಲಿಡ್ ಇನ್ಫಾರ್ಮೇಷನ್ ಆಗಿರುತ್ತೆ. ನೀವು ನೋಡ್ಬೋದು ಈಗಾಗಲೇ KEA ಅವರು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ಸೊ ಎಕ್ಸಾಮ್ ಡೇಟ್ ಬಂದು 23rd of May 2026 ಸ್ಯಾಟರ್ಡೆ ಬರುತ್ತೆ. ಯಾವೆಲ್ಲ ಸಬ್ಜೆಕ್ಟ್ಸ್ಗಳನ್ನ ನೀವು ಕವರ್ ಮಾಡಬೇಕು ಅನ್ನೋವಂಥದ್ದನ್ನು ಕೂಡ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಟೋಟಲ್ 5 ಸಬ್ಜೆಕ್ಟ್ಸ್ ಇದೆ: ಮ್ಯಾಥಮೆಟಿಕ್ಸ್, SNDA, IT ಸ್ಕಿಲ್, F3 ಮತ್ತು PMS. ಇದರ ಜೊತೆಗೆ ಹೊರನಾಡು ಕನ್ನಡಿಗ ಮತ್ತು ಗಡಿನಾಡು ಕನ್ನಡಿಗ ಅಂದರೆ ಯಾರೆಲ್ಲ ಲೆಸ್ ದೆನ್ 7 ಇಯರ್ಸ್ ಕರ್ನಾಟಕದಲ್ಲಿ ಓದಿದರೆ, ಮಿನಿಮಮ್ 7 ಇಯರ್ಸ್ ಕರ್ನಾಟಕದಲ್ಲಿ ಓದಿದರೆ ಮಾತ್ರ ನೀವು ಬರೀ ಈ 5 ಎಕ್ಸಾಮ್ಸ್ನ ನೀವು ಅಟೆಂಪ್ಟ್ ಮಾಡ್ಬೋದು. ಲೆಸ್ ದೆನ್ 7 ಇಯರ್ಸ್ ನೀವು ಓದಿದರೆ ಅಂದರೆ ಬೇರೆ ನೀವು ಸ್ಟೇಟ್ಸ್ಗಳಲ್ಲಿ ಓದಿದರೆ ಆವಾಗ ನೀವು ಹೊರನಾಡು ಕನ್ನಡಿಗ ಮತ್ತು ಗಡಿನಾಡಿ ಕನ್ನಡಿಗಕ್ಕೆ ನೀವು ಆ ಕ್ಲಾಸಲ್ಲಿ ಬರ್ತೀರಾ. ಅವ್ರುಗಳು ಮಾತ್ರನೇ ಕನ್ನಡ ಎಕ್ಸಾಮನ್ನು ಬರೀಬೇಕು. ಯಾರೆಲ್ಲ ಹೊರನಾಡು ಕನ್ನಡಿಗ ಗಡಿನಾಡು ಕನ್ನಡಿಗ ಇದ್ದಾರೆ ಎಕ್ಸಾಮ್ ಸೆಂಟರ್ನ ಕಂಪಲ್ಸರಿ ಬ್ಯಾಂಗ್ಳೂರ್ನೇ ತಗೋಬೇಕು. ಇನ್ನು ನಾರ್ಮಲ್ ನೀವೆಲ್ಲ ಕರ್ನಾಟಕ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ ಕಂಫರ್ಟಬಲ್ ಆಗುವಂಥ ನಿಮಗೆ ನಿಯರ್ ಪ್ಲೇಸಸ್ನ ನೀವು ಎಕ್ಸಾಮ್ ಸೆಂಟರ್ ಆಗಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಎಕ್ಸಾಮ್ ಡೇಟ್ ಗೊತ್ತಾಯಿತು, ಯಾವೆಲ್ಲ ಸಬ್ಜೆಕ್ಟ್ಸ್ ಇದೆ ಗೊತ್ತಾಯಿತು. ಇನ್ನು ಟೈಮಿಂಗ್ ಮಧ್ಯಾಹ್ನ 2 PM to 5 PM 3 hours 100 marks ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಇನ್ನೂ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು ಅಂತಂದರೆ ನೀವು ಎಕ್ಸಾಮನ್ನು ಅಪಿಯರ್ ಆಗಬೇಕು ಅಂದರೆ ಫಸ್ಟು DCET 2026 ಅಪ್ಲಿಕೇಶನನ್ನು ಹಾಕಬೇಕು ಗೌರ್ಮೆಂಟಿಗೆ. ಆ ಅಪ್ಲಿಕೇಶನ್ ಹಾಕೋದು ಸ್ಟಾರ್ಟ್ ಡೇಟ್ ಬಂದು 17th ಮಾರ್ಚ್ of 2026 ನೋನಿಂದ ಮಧ್ಯಾಹ್ನದಿಂದ ಶುರು ಆದರೆ ನಿಮಗೆ 3rd of April 2026 ಸೊ ಮಧ್ಯರಾತ್ರಿ 12 o'clockವರೆಗೂ ನಿಮಗೆ ಟೈಮ್ ಇರುತ್ತೆ. ಸೊ ಇದಕ್ಕೆ ಕೆಲವು ಇನ್ಫಾರ್ಮೇಷನ್ ಬೇಕಾಗುತ್ತೆ, ಹರಿಬರಿ ಮಾಡ್ಕೋಬೇಡಿ. ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅಂತ ನಾನು ಡೆಮೋ ವಿಡಿಯೋ ಕೂಡ ವೆರಿ ಸೂನ್ ನಿಮಗೆ ರಿಲೀಸ್ ಮಾಡಿಕೊಡ್ತಿದ್ದೀನಿ. ಸೊ ಬೇಕಾಗಿರೋ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಅರ್ಜೆಂಟಾಗಿ ಅಪ್ಲಿಕೇಶನ್ ಹಾಕಬೇಡಿ, ಸ್ಟಿಲ್ ಟೈಮ್ ಇದೆ. ಸೊ ಹಾಗಂತೇಳಿ ಲಾಸ್ಟ್ ಡೇನೂ ಅಪ್ಲಿಕೇಶನ್ ಹಾಕಬೇಡಿ, ದ ಫಸ್ಟ್ 1 or 2 ಡೇಸಲ್ಲೂ ಅಪ್ಲಿಕೇಶನ್ ಹಾಕಬೇಡಿ. ವೇಟ್ ಫಾರ್ ಸಮ್ ಟೈಮ್, ಕಲೆಕ್ಟ್ ದ ಡೇಟಾ
ಆ್ಯಂಡ್ ನೀವು ಸರಿಯಾದ ಟೈಮಲ್ಲಿ ಅಪ್ಲಿಕೇಶನನ್ನು ಸರಿಯಾದ ಫಾರ್ಮಲ್ಲಿ ಹಾಕಬೇಕು. ಈ ವರ್ಷ ವೆರಿ ಇಂಪಾರ್ಟೆಂಟ್ಲಿ ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಹೇಳಿದ್ದಾರೆ, ಅದನ್ನು ನೀವು ಚೆಕ್ ಮಾಡಲೇಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಹಾಕೋ ಸ್ಟಾರ್ಟ್ ಡೇಟ್ ಯಾವುದು, ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಗೊತ್ತಾಯಿತು. ಇನ್ನು ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು KEA ಫೀಸನ್ನು ಪೇ ಮಾಡಬೇಕು. ಆ KEA ಫೀಸನ್ನು ಪೇ ಮಾಡೋದು 4th of April 2026 6 PM ಅಲ್ಲಿ ಬ್ಯಾಂಕಲ್ಲಿ ಹೋಗ್ಬಿಟ್ಟು ನೀವು ಆನ್ಲೈನಲ್ಲಿ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕಿ ಅಮೌಂಟನ್ನು ಪೇ ಮಾಡದೇ ಇದ್ದರೆ ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದ you are not eligible to attend for the DCT 2026 examination. ಇನ್ನು ನೀವು ಅಪ್ಲೈ ಮಾಡಿದ್ಮೇಲೆ ನಿಮಗೆ ಆಲ್ ಟಿಕೆಟ್ ಬಂದು 7th of May 2026 ಆನ್ವರ್ಡ್ಸ್ ಅವ್ರು ಹೇಳಿ ಡೇಟಲ್ಲೇ ಬರುತ್ತಲ್ಲ, ಅಲ್ಲಿಂದ ಯಾವ ಮೂಮೆಂಟಲ್ಲಿ ಬೇಕಾದರೂ ರಿಲೀಸ್ ಆಗುತ್ತೆ. ವೇಟ್ ಫಾರ್ ಸಮ್ ಟೈಮ್, ನಿಮಗೆ ಸ್ವಲ್ಪ ನಿಧಾನಕ್ಕೆ ಅವರು ರಿಲೀಸ್ ಮಾಡ್ತಾರೆ. ಸೊ ನೀವು ಆಲ್ ಟಿಕೆಟ್ ಡೌನ್ಲೋಡ್ ಮಾಡಿದ್ಮೇಲೆ ನಿಮಗೆ ಯಾವ ಸೆಂಟರ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ನೀವು 2 ಸೆಂಟರ್ಸ್ನ ಸೆಲೆಕ್ಟ್ ಮಾಡಬೇಕು. ಸೊ ಅವೆರಡು ಸೆಂಟ್ರಲ್ಲಿ ಯಾವ ಸೆಂಟರ್ ಅನ್ನೋದು ನಿಮಗೆ ಕರೆಕ್ಟಾಗಿ ಆಲ್ ಟಿಕೆಟಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಆಫ್ಲೈನಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಆಗ್ತಾ ಇದೆ. ಸೊ ಈ ಇನ್ಫಾರ್ಮೇಷನ್ನಲ್ಲಿ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂತ ಅಂದ್ರೂ ನಾವೆಲ್ಲಿ ನೋಡಬೇಕಾಗುತ್ತೆ, KEA ವೆಬ್ಸೈಟಲ್ಲೇ ಹೋಗ್ಬಿಟ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಬೇಕು. ಸೊ ನಮ್ಮದು TGI ಅಕಾಡೆಮಿ ದಾವಣಗೆರೆ ಕೋಚಿಂಗ್ ಸೆಂಟರ್ ಆಗಿದೆ. ನಮ್ಮಲ್ಲಿ ಆಫ್ಲೈನ್, ಲೈವ್ ಆನ್ಲೈನ್, ರೆಕಾರ್ಡೆಡ್ ಕೋಚಿಂಗ್ಸ್ಗಳು ಅವೈಲೇಬಲ್ ಇದೆ. ಕ್ರ್ಯಾಶ್ ಕೋರ್ಸ್ಗಳಿಗೆ ಅಡ್ಮಿಷನ್ಸ್ ಓಪನ್ ಇದೆ. ಸೊ ಸೀರೀಸ್ ಆಫ್ ಟೆಸ್ಟ್ಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. OMR ಎಕ್ಸಾಮ್ಸ್ ಇದೆ. ಆಲ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡೋದ್ರಿಂದ ವಿತ್ ವೆರಿ ಅಟ್ರಾಕ್ಟಿವ್ ಶಾರ್ಟ್ಕಟ್ ಟ್ರಿಕ್ಸ್ ಟೆಕ್ನಿಕ್ಸ್ಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಕೋಚಿಂಗ್ ಬಗ್ಗೆ ಅತಿ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನಮ್ಮ ಯೂಟ್ಯೂಬಿನ ಡಿಸ್ಕ್ರಿಪ್ಷನ್ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ನಾವೆಲ್ಲ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಿರ್ತೀವಿ. ಇನ್ನು ನೀವು ನಮ್ಮ ನಂಬರ್ಗಳೇ ಕೂಡ ಕಾಲ್ ಮಾಡ್ಬೋದು. 8610724614. ಒನ್ಸ್ ಅಗೇನ್ ಹೇಳ್ತೀನಿ, 8610724614. TGI ಅಕಾಡೆಮಿ ಆ್ಯಪ್ ಇದೆ. ಆ್ಯಪನ್ನು ಡೌನ್ಲೋಡ್ ಮಾಡಿದ್ರೆ ಕೂಡ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಸೊ DCET 2026 ಆಲ್ ಅಪ್ಡೇಟ್ಸ್ಗಳು ಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ಇನ್ಫಾರ್ಮೇಷನನ್ನು DCET ಆಸ್ಪಿರೆಂಟ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ರೂಪಶ್ರೀ ಫ್ರಮ್ TGI ಅಕಾಡೆಮಿ.